ಮತ್ತೆ ಈ ಕಲ್ಲನ್ನ ಅವಳು ಯಾಕೆ ಕೇಳಿರ್ತಾಳೆ? ಒಬ್ರಿಗೊಂದೊಂದ್ ಚಟ ಇರುತ್ತೆ. ನನಗನ್ಸತ್ತೆ ಆ ಹಳ್ಳಿ ಹುಡ್ಗಿಗೆ ಕಲ್ಲಿಂದ ಹೊಡೆಯೋ ಚಟ ಇದ್ಯೇನೋ. ನಮ್ಗೇನಾದ್ರೂ ಹೊಡಿತಾಳ ಏನು ಗೊತ್ತಿಲ್ಲಪ್ಪ. ನಿತ್ಯ ವಿಷಯ ಹೊರಗಾಗ್ತಿವಿ ಅಂತ ಅವಳನ್ನ ನಾವು ಹೆದರ್ಸಿದ್ವಲ್ಲ ಅಮ್ಮ, ಅದನ್ ಮನ್ಸಲ್ಲಿ ಇಟ್ಕೊಂಡು ಹೊಡೆದ್ರು ಹೊಡಿಬಹುದು. ಅಂದ್ರೆ ಅನಾವಶ್ಯಕವಾಗಿ ಮಾತಾಡ್ಬಿಟ್ಟು ಚಂದ್ರಿಕಾ. ಯಾವ್ದಕ್ಕೂ ಒಳ್ಳೇದು, ಅವಳಿಂದ 10 ಹೆಜ್ಜೆ ದೂರನೇ ಇರೋಣ. ನೀವು ಮಾತ್ರ ನನ್ ಪಕ್ಕದಲ್ಲೇ ಇರಿ. ನಾನಂದ್ರೆ ನಿನ್ಗೆ ಎಷ್ಟು ಪ್ರೀತಿ ಚಂದ್ರಿಕಾ. ನನ್ಗೆ ಕಲ್ ತಾಗ್ತಿದ್ದ ಹಾಗೆ ಕಾಪಾಡ್ಬೇಕು ಅಂತನಾ? ಅಲ್ಲ, ನಮ್ ಕಡೆ ಕಲ್ಲೆಸಿದ್ರೆ ತಾಕದ ಹಾಗೆ ನಿಮ್ಮನ್ನ ಅಡ್ಡ ನಿಲ್ಸೋದಿಕ್ಕೆ. ನಿನ್ಗೆ ಕಲ್ಲಿಂದ ಹೊಡೆದ್ರೆ ಆ ಕಲ್ಲಿಗೆ ಏಟಾಕ್ಬಹುದು, ಆದ್ರೆ ನಿನ್ಗೆ ಏಟಾಗುತ್ತೆ ಚಂದ್ರಿಕಾ. ಎಲ್ಲೋಡೋದ್ರಿ ಇವ್ರು? ಏನ್ ಮಾಡ್ತಿದ್ಯಾ? ನನ್ ಕಲ್ ಕೊಟ್ಬಿಡಿ ಮತ್ತೆ. ನನ್ನ ಟಚ್ ಮಾಡಿದ್ರೆ ಸರಿ ಇರಲ್ಲ. ಅಯ್ಯೋ, ನನ್ ಕಲ್ ಕೊಡ್ದೆ ಹೋದ್ರೆ ಸುಮ್ನಿರಲ್ಲ. ನಾನು ಹೇಳ್ತಾ ಇದ್ದೀನಿ. ಮುಟ್ಟಿದೆ ಅಂದ್ರೆ ಐ ವಿಲ್ ಕಿಲ್ ಯು. ಹಾಗ ನಿಮ್ಮನ್ನ ಅಯ್ಯೋ ಅಯ್ಯೋ ಅಯ್ಯೋ. ರಾಕ್ಷಸಿ, ಏನ್ ಮಾಡ್ತಿದ್ಯಾ ನನ್ನ? ಸ್ವಲ್ಪ ಇರಿ ಯಜಮಾನ್ರೆ, ನನ್ ಕಲ್ಲು ಇನ್ನೂ ಬೀಳ್ಲಿಲ್ಲ. ಅಲ್ಲೇ ಎಲ್ಲೋ ಸ್ವಲ್ಪ ಒಳಗಡೆ ಇರ್ಬೇಕು. ಸ್ವಲ್ಪ ಜೋರಾಗಿ ಶೇಕ್ ಮಾಡಿ ಮೇಡಮ್. ನಾನಿ ನಿನ್ನ ಸಾಯಿಸ್ತೀನಿ. ಬಿದೋಯ್ತೆ. ಅಯ್ಯೋ ದೇವ್ರೆ, ಅಮ್ಮ. ಅಮ್ಮಯ್ಯ, ನನ್ ಕಲ್ ಸಿಕ್ತು. ಇಡಿಯಟ್, ನನ್ನೇ ತಲೆ ಕೆಳಗಾಗಿ ಮಾಡ್ತೀಯಾ? ಮತ್ತೆ ನನ್ ಕಲ್ ಕೇಳಿದ್ರೆ ಕೊಟ್ರಾ? ನೋಡಿದ್ರ ಅಜ್ಜಿ, ಅಬ್ಬಾ ಎಷ್ಟು ಪೊಗರು. ಅವಳು ಕೇಳ್ದಾಗ್ಲೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವೇನೋ. ನೀನ್ ಕೊಡ್ಲಿಲ್ವೋ, ಅವಳೇ ತಗೊಂಡ್ಲು. ಅಂದ್ರೆ ನನಗೇನಾದ್ರೂ ಪರವಾಗಿಲ್ವಾ? ನಾನಿದ್ದಾಗ ನಿಮ್ಗೆ ಏನಾಗತ್ತೆ ಯಜಮಾನ್ರೆ? ನಿಮ್ ಮೂರಲ್ಲಿ ಮೂಟೆ ಏನಾದ್ರೂ ಹೊರತಿದ್ಯೇನೆ? ಅಮ್ಮ, ಬೊಂಡ ತರ ಇರೋನ್ನ ಉಲ್ಟಾ ಮಲಗಿಸ್ಬಿಟ್ಟಿಯಲ್ಲ. ನಿಮ್ಮನ್ ಕೂಡ ತಿರುಗ್ಸು ಅಂತೀರಾ ಏನು? ಅಮ್ಮ, ಇವಳು ತಂಟಿಗೆ ಹೋಗಬೇಡ ಚಂದ್ರಿಕಾ. ಮಾಡಿದ್ರು ಮಾಡ್ತಾಳೆ. ಅಜ್ಜಿ, ಮನೇಲಿ ಇವಳಿರ್ಬೇಕು ಇಲ್ಲ ನಾನಿರ್ಬೇಕು? ನೀನ್ ಆಫೀಸ್ಗೆ ಹೋಗು, ಅವಳು ಮನೇಲಿ ಇರ್ತಾಳೆ. ಅಂದ್ರೆ ಅವಳನ್ ಕಳ್ಸಲ್ಲ ಅಂತಾಯ್ತು. ಮನೆ ಸೊಸೆನ ಎಲ್ಲಿ ಕಳ್ಸೋಜ್ಜೆ? ಇವಳು ಸೊಸೆ ಅಲ್ಲ, ಕೊಳ್ಳಿದೆವ್ವ. ನಿತ್ಯ ನಿಲ್ಲು, ಎಲ್ಲಿಗೆ ಹೋಗ್ತಿದ್ಯಾ? ನಿನ್ ಮಗ್ಳು ಗಂಗಾನ ಮುಗ್ಸೋದಿಕ್ಕೆ.
ಸಾವು ಸಮಾಧಿ. ನಿನ್ ಬಾಯಲ್ಲಿ ಈ ತರ ಮಾತ್ ಬಿಟ್ರೆ ಬೇರೆ ಮಾತ್ ಬರೋದೇ ಇಲ್ವಾ? ಸಾವಂದ್ರೆ ಅಷ್ಟು ಭಯ ಯಾಕೆ ಮಾಮ್? ಎಲ್ರೂ ಯಾವತ್ತೋ ಒಂದಿನ ಸಾಯೋದೇ ಅಲ್ವಾ? ಡಿಫ್ರೆನ್ಸ್ ಅಂದ್ರೆ ಕೆಲವರು ಸಾವು ಬಂದ್ ಹೋಗ್ತಾರೆ, ಕೆಲವ್ರನ್ನ ಸಾಯಿಸ್ಬೇಕಾಗತ್ತೆ. ಆ ಗಂಗಾ ತರ. ಗಂಗಾ ಕ್ಲೆವರ್ ಬೇಬಿ. ಅಂದ್ರೆ ಸಾಯಲ್ವಾ? ನೀನ್ ಬದುಕಿದ್ಯಾ ಅಂತ ಗೊತ್ತಾದ್ರೆ ಅದು ರಿಸ್ಕ್ ಆಗತ್ತೆ. ಆಲ್ರೆಡಿ ನಮ್ಮೇಲೆ ಅವಳು ಒಂದ್ ಕಣ್ಣಿಟ್ಟಿದ್ದಾಳೆ. ದಯವಿಟ್ಟು ಅವಳ ಹತ್ರ ಸಿಕ್ಕಾಕೋಬೇಡ. ಏನು ಮಾಮ್, ಅವಳನ್ನ ಅಷ್ಟೆಲ್ಲ ಹೊಗಳ್ತಾ ಇದ್ಯಾ? ಅವಳೇನು ನಿನಗೆ ಹುಟ್ಟಿರೋ ಹಾಗೆ, ನಿನ್ ಜೀನ್ಸ್ ಬಂದಿರೋ ಹಾಗೆ. ಸರಿ, ಮಾತಾಡ್ಬೇಡಿ. ಒಬ್ಳು ಕೆಲ್ಸದವಳ ಮಗಳ ಹತ್ರ ಮಾತಾಡೋದು ನಿಮ್ಮಂತ ದೊಡ್ಡ ಮನೆ ಸೊಸೆಗೆ ಇಷ್ಟ ಇಲ್ವೇನೋ? ನಾನು ಸಿಟಿಲಿ ಹುಟ್ಟಿ ಬೆಳ್ದಿಲ್ಲ, ಹಳ್ಳಿ ಹುಡುಗಿ. ನನ್ ಕೆಲ್ಸ ಎಲ್ಲ ನಿಮ್ಗೆ ಅವಮಾನ ಅನ್ಸುತ್ತೇನೋ? ನಮ್ಮಮ್ಮಂಗೋಸ್ಕರ ಈ ನಾಟಕಕ್ಕೆ ಒಪ್ಕೊಂಡಿದ್ದು. ಅಮ್ಮನ ಬದುಕಿಸ್ಕೊಳಕ್ಕೆ ಅಮ್ಮ ಇಟ್ಟಿರೋ ಹೆಸರನ್ನ ಬದಲಾಯಿಸಿ ನಂದಲ್ದಿರೋ ಮನೆಯಲ್ಲಿ ನಂದಲ್ದಿರೋ ಜೀವನನ ಕಳೀತಿದ್ದೆ. ಆದ್ರೆ ನಾನ್ ಯಾವತ್ತೂ ನೀವ್ಯಾರು ನನ್ನವ್ರಲ್ಲ ಅಂತ ಅನ್ಕೊಳ್ಳೇ ಇಲ್ಲ. ನನ್ ಮನೆಯವ್ರ ಮಧ್ಯೆನೇ ಇದೀನಿ ಅಂತ ಅನ್ಕೊಂಡೆ. ಮನೆಯವ್ರಿಗೆ ದ್ರೋಹ ಮಾಡೋಕ್ಕಾಗ್ದೆ ನಿಜ ಹೇಳಿದ್ದು. ಅದು ತಪ್ಪಾದ್ರೆ ನನ್ನ ಬೇರೋಳು ಅಂದ್ಕೊಳ್ಳಿ. ನಾನು ನಮ್ಮಮ್ಮನ್ನ ಬಿಟ್ಟು ದೂರ ಇದ್ದೀನಿ. ಚಿಕ್ಕವಳಿಂದ ಯಾವತ್ತೂ ನಮ್ಮಮ್ಮನ್ನ ಬಿಟ್ಟು ದೂರ ಇರ್ಲಿಲ್ಲ. ಆದ್ರೆ ಈ ಮನೇಲಿ ನನ್ಗೆ ಅಮ್ಮ ಇಲ್ದಿರೋ ಕೊರತೆ ಆಗ್ಲಿಲ್ಲ. ಅದಕ್ಕೆ ಕಾರಣ ನೀವೇ ಅತ್ತೆ. ಸೊಸೆನ ಮಗಳು ಹಾಗೆ ನೋಡೋ ನಿಮ್ ಒಳ್ಳೆ ಮನ್ಸೆ. ನಿಮ್ಮಲ್ಲೇ ನಮ್ಮಮ್ಮನ್ನ ನೋಡ್ತಿದ್ದೀನಿ. ನಿಮ್ಗೆ ಮಕ್ಳಿಲ್ಲ ಅಂತ ಗೊತ್ತು. ಅವ್ರನ್ನ ನಿಮ್ ಸ್ವಂತ ಮಗನಾಗಿ ನೋಡ್ಕೊಂಡಿದ್ದು ಗೊತ್ತು. ನಾನ್ ಬಂದ್ಮೇಲೆ ಅವ್ರಿಗಿಂತ ನನ್ನೇ ಹೆಚ್ಚು ಪ್ರೀತಿಸಿದ್ರಿ ಅಂತಾನೂ ಗೊತ್ತು. ಆದ್ರೆ ಇವತ್ತು ನಾನಾಗಿದ್ರೆ ನಿಮ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ಈ ಗಂಗಾ ಕೆಲಸದವಳು ಮಗಳು, ಹಳ್ಳಿಯವಳು. ಓದು ಆಸ್ತಿ ನನಗಿಲ್ಲ. ನಿತ್ಯ ಹಾಗೆ ದೊಡ್ಡ ಮನೆ ಮಗಳಲ್ಲ. ನಿಮ್ ಸ್ಟೇಟಸ್ಗೆ ನಾನ್ ಸರಿ ಅಲ್ಲ. ನಿಮ್ ಮಗನ್ ಹೆಂಡತಿ ಆಗಿ, ಈ ಮನೆ ಸೊಸೆ ಆಗಿ ನನ್ಗೆ ಸ್ಥಾನ ಇಲ್ಲ. ನಿಮ್ ಮಧ್ಯೆ ಬದುಕೋ ಅರ್ಹತೆ ನನಗಿಲ್ಲ. ಅದಕ್ಕೆ ನನ್ ಮೇಲೆ ನಿಮ್ ಮಗನ್ಗೆ ಕೋಪ ಬಂದಿದ್ದು. ನಿಮ್ಗೂ ಕೋಪ ಬಂದಿದೆ. ನಾನ್ ನಿಮ್ಗೆ ಸರಿಯಾದವಳು ಅಲ್ಲ ಅಂತ ಅವಳು. ನಿಲ್ಸಮ್ಮ, ನಿಲ್ಸು. ಇಷ್ಟು ಮಾತ್ ನಾನ್ ಹೇಳಿದ್ನ ಎಲ್ಲ ನೀನೇ ಹೇಳ್ತಿದೀಯ. ಮತ್ತೆ ನಿಮ್ ಮೌನನ ನಾನ್ ಹೇಗ್ ಅರ್ಥ ಮಾಡ್ಕೊಳ್ಳೋದು ಅತ್ತೆ? ಅದಕ್ಕೇನಾ ಇಷ್ಟೆಲ್ಲ ಅಪಾರ್ಥ ಮಾಡ್ಕೊಂಡಿದ್ದು? ಸರ್, ನೀವು ಹೇಳಿ ಮೇಡಮ್. ಹೇಳು ಅಂತೀರಾ ಯಜಮಾನ್ರೆ? ಸರಿ ಹೇಳು. ಏನಾದ್ರೂ ಸರಿ, ಕಣ್ಣಿಗೆ ಕಂಡ್ಮೇಲೆ ನೇರವಾಗಿ ಮನೆ ಸೇರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ತರಕಾರಿ ಮಾರೋರು ಕೂಡ ಮನೆ ಮುಂದೆ ಬಂಡಿಲ್ ತಂದು ಮಾರ್ತಾರೆ. ಹಾಲ್ ಮಾರೋರು ಮನೆಗ್ ಬಂದು ಹಾಲ್ ಹಾಕಿ ಹೋಗ್ತಾರೆ. ಬಳೆ ಮಾರೋರು ಮನೆಗ್ ಬಂದು ಹಾಕ್ ಹೋಗ್ತಾರೆ. ಕೊನೆಗೆ ಐರನ್ ಮಾಡೋರು ಕೂಡ ಮನೆಗ್ ಬಂದು ನಮ್ ಬಟ್ಟೆ ತಗೊಂಡ್ ಹೋಗ್ತಾರೆ. ಅಂದ್ರೆ ಮನೆ ಮನೆ ತಿರ್ಗಿ ಶಾಂಪೂ ಮಾಡ್ಬೇಕು ಅಂತೀಯಾ? ಆವೇಶ ಪಡ್ದೆ ಹೇಳದ್ನ ಕೇಳಿ ಯಜಮಾನ್ರೆ. ನಾವ್ ಮಾರೋದೇನಾದ್ರೂ ಕೂಡ ನೇರವಾಗಿ ಮನೆ ಸೇರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬೆಲೆ ಇಳಿಸಿ ಒಂದ್ ತಗೊಂಡ್ರೆ ಒಂದ್ ಉಚಿತ ಅಂತ ಹೇಳಿ ಕೋಟಿ ಖರ್ಚು ಮಾಡಿ ಪ್ರಚಾರ ಮಾಡೋ ಬದ್ಲಿಗೆ ನಮ್ ಶಾಂಪೂ ಹಾಕಿದ್ರೆ ಒಳ್ಳೇದು ಅಂತ ನೀವೇ ಜನರಿಗೆ ಹೇಳ್ಬೋದಲ್ಲ. ವಾಟ್ ನಾನ್ಸೆನ್ಸ್! ನಾನ್ ಹೇಳ್ಬೇಕಾ? ಅಂದ್ರೆ ಮೈಕ್ ಹಿಡ್ಕೊಂಡು ಊರ್ ತಿರ್ಗಿ ಮನೆ ಮನೆಗೆ ಹೋಗಿ ಹೇಳ್ಬೇಕಾ? ಹಾಗಲ್ಲ ಹೇಳಿದ್ದು, ಟಿವಿಲಿ ಕಾಣಿಸಿ ಹೇಳಿ, ಪೇಪರ್ ಅಲ್ಲಿ ನಿಮ್ ಫೋಟೋ ಹಾಕಿ ಹೇಳಿ. ನೀವ್ ಮಾರೋ ವಸ್ತುಗೆ ನೀವೇ ಪ್ರಚಾರ ಮಾಡೋ ಜವಾಬ್ದಾರಿ ತಗೊಳ್ಳಿ.
ತಗೊಳ್ಳೋರ್ ಕುಟುಂಬದಲ್ಲಿ ನೀವು ಒಬ್ರು ಅಂತ ತೋರ್ಸಿ. ಆಗ ಜನರಿಗೂ ನಂಬಿಕೆ ಬಂದು ತಗೋತಾರೆ. ಹಾಗೆ 3 ತರದಲ್ಲಿ 3 ಸೈಜಲ್ಲಿ ಮಾರೋ ಬದಲು ಒಂದೇ ಬೆಲೆಗೆ ಒಂದೇ ಸೈಜಲ್ಲಿ ಮಾರಿ. ಆಗ ಬೇರೆ 2 ಸೈಜ್ ನ ಪ್ಯಾಕ್ ಮಾಡೋ ಅಗತ್ಯ ಇರಲ್ಲ. ಆ ಖರ್ಚು ಉಳಿಯುತ್ತೆ. ತಯಾರು ಮಾಡೋವಾಗ ಖರ್ಚು ಕಡಿಮೆ ಆದ್ರೆ ಮಾರಿದಾಗ ಲಾಭ ಬರುತ್ತೆ. ಜನ ತಗೊಂಡ್ರೆ ನಮ್ಗೆ ದುಡ್ಡು ಬರ್ಬೇಕೇ ಹೊರತು ಜನಗಳು ತಗೊಳ್ಳೋದಕ್ಕೆ ನಾವು ದುಡ್ಡನ್ನ ಜಾಸ್ತಿ ಖರ್ಚು ಮಾಡಬಾರ್ದು. ಸೂಪರ್ ಮೇಡಮ್. ಸೂಪರ್ ಅಂದ್ರೆ ಸೂಪರ್ ಸೂಪರ್ ಐಡಿಯಾ ಮೇಡಮ್. ಏನಂತೀರಿ ಸರ್? ನಾವೇ ಹೋಗಿ ಕರ್ಕೊಂಡ್ ಬರೋಣ ಬನ್ನಿ. ಬಾ ನಾಣಿ. ನಿಂತ್ಕೋ ಕಲ್ಪನಾ. ಆಗ್ಲೇ ಹೇಳಿದ್ದು ನೆನ್ಪಿಲ್ವಾ? ಗಂಗನ್ನ ನೀವ್ಯಾರು ಕರ್ಕೊಂಡ್ ಬರ್ಬಾರ್ದು. ನಮ್ಮ ಅಜ್ಜಿ ಇವತ್ತು ಸ್ಟ್ರಾಂಗ್ ಆಗೇ ಇದ್ದಾಳೆ. ಗಂಗಾ ಕತೆ ಇವತ್ತು ಮುಗಿಯೋದು ಖಂಡಿತ. ಗಂಗಾ ಕುತ್ತಿಗೆಗೆ ತಾಳಿ ಕಟ್ಟಿದ್ ಇವನು, ಜೊತೆಲಿ ಸಂಸಾರ ಮಾಡ್ಬೇಕಾಗಿರೋ ನೀವ್ನು, ಗಂಡನ್ ಜವಾಬ್ದಾರಿ ಇರ್ಬೇಕಾಗಿರೋದು ಇವನ್ಗೆ ಬೇಡ ಅಂದ್ಮೇಲೆ ನಮ್ಗೆ ಯಾಕೆ? ಅವನ್ ಹೆಂಡ್ತಿ ಅವನ್ ಇಷ್ಟ. ಕರ್ಕೊಂಡ್ ಬರ್ತಾನೋ ಇಲ್ಲ ಹಾಗೆ ಬಿಡ್ತಾನೋ ಅವನ್ ಯೋಚನೆಗೆ ಬಿಟ್ಬಿಡಿ. ಮಧ್ಯದಲ್ಲಿ ನೀವ್ಯಾರು ತಲೆ ಹಾಕ್ಬೇಡಿ. ಗಂಗಾ ಕ್ಷೇಮವಾಗಿ ಮನೆಗ್ ಬಂದ್ರೆ ಸರಿ. ಅವಳಿಗೇನಾದ್ರೂ ಆದ್ರೆ ಅದಕ್ಕೆ ಇವನೇ ಜವಾಬ್ದಾರಿ ಆಗ್ತಾನೆ. ಜವಾಬ್ದಾರಿ ಇಲ್ದೇ ಇರೋನು, ಕರ್ತವ್ಯ ಮಾಡದೇ ಇರೋನು ಯಾವತ್ತೂ ಗಂಡ ಆಗಲ್ಲ. ಎಲ್ರೂ ಹೋಗಿ ಮಲ್ಕೊಳ್ಳಿ. ಈ ಸೂರ್ಯವಂಶದಲ್ಲಿ ಇಲ್ಲಿವರೆಗೂ ಹೆಣ್ಮಕ್ಳಿಗೆ ಯಾರು ಕಷ್ಟ ಕೊಟ್ಟಿಲ್ಲ. ಆ ಪಾಪನ ನೀನ್ ಮೂಟೆ ಕಟ್ಕೋಬೇಕು ಅಂತಿದ್ರೆ ನೀನ್ ಇಷ್ಟ ಬಂದಾಗ ಮಾಡೋ. ನಿರ್ಧಾರ ನಿನ್ಗೆ ಬಿಟ್ಟಿದ್ದೀನಿ. ಎಲ್ಲ ಹೋಗಿ. ಏ ನಾಣಿ ಸರ್, ನೀನ್ ಇನ್ನೂ ಇಲ್ಲೇ ಇದ್ಯಾ? ಮನೆಗೆ ಹೋಗಿಲ್ವಾ? ಫಸ್ಟ್ ಮನೆಗೆ ಹೋಗು. ನಿನ್ ಮೀನಾಕ್ಷಿ ಕಾಯ್ತಿರ್ತಾಳೆ. ಮತ್ತೆ ಬೇಗ ಬರ್ಬೇಕಲ್ಲ, ಹೋಗು. ಗಂಗಾ ಮೇಡಮ್ ಈ ಮನೆಗೆ ಬರ್ದಿದ್ರೆ ನಾನು ಮನೆಗೆ ಬರ್ಬಾರ್ದಂತ ಹೇಳಿದಾಳೆ ಸರ್ ನನ್ ಮೀನಾಕ್ಷಿ. ಯಾಕಯ್ಯ ನಿಮ್ಗೆಲ್ಲ ಅವಳ ಮೇಲೆ ಅಷ್ಟು ಪ್ರೀತಿ? ನಿಮ್ಗಿಲ್ವಾ ಸರ್? ನಿಮ್ ಕ್ಯಾರೆಕ್ಟರ್ ಇದಲ್ಲ ಸರ್, ನೀವು ನಟಿಸ್ತಾ ಇದ್ದೀರಾ. ಶಟಪ್ ನಾಣಿ. ಇಷ್ಟು ದಿನ ನಟಿಸಿದ್ದು ಅವಳು, ನಾನಲ್ಲ. ನೀನ್ ಮನೆಗೆ ಹೋದ್ರೆ ಹೋಗು, ಇಲ್ಲ ಅಂದ್ರೆ ಇಲ್ಲ ಬಿದ್ದಿರು. ನನಗೆ ನಿದ್ರೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಸರ್ ಏನ್ ಯಜಮಾನ್ರೆ, ನಂಗೋಸ್ಕರ ಟೆನ್ಷನ್ ಮಾಡ್ಕೊಂಡ್ರಾ? ಅಂದ್ರೆ ನನ್ ಮೇಲೆ ಪ್ರೀತಿ ಇದೆ? ಎಂತ ಮಣ್ಣು ಇಲ್ಲ. ಅಜ್ಜಿ ಡ್ಯಾಡಿ ಚಿಕ್ಕಮ್ಮ ಹೇಳಿದಕ್ ಬಂದೆ. ಯಾರು ಹೇಳಿದ್ರೇನು, ನನ್ಗೋಸ್ಕರನೇ ಬಂದಿದ್ದಲ್ವಾ? ಇನ್ ಯಾವತ್ತೂ ಬರ್ಬಾರ್ದು ಅಂತ ಈಗ ಗೊತ್ತಾಯ್ತು. ಹೊರಗೆ ಹಾಗೆ ಹೇಳ್ತೀರಾ ಅಷ್ಟೇ, ಒಳಗೆ ಮನ್ಸ್ ತುಂಬಾ ತುಂಬಿದ್ದು ನಾನೇ. ಇನ್ನೊಂದು ಮಾತಾಡಿದ್ರೆ ಈ ಕಾರಣ ಗುದ್ದು ಸಾಯಿಸ್ತೀನಿ. ಅಥೋ ನಿಲ್ರಿ. ಯಾಕೆ? ಆರ್ತಿ ಏನಾದ್ರು ಮಾಡಿ ಕರ್ಕೊಂಡು ಹೋಗ್ಲಾ? ನೀವಿದ್ದಾಗ ಆರ್ತಿನೋ ವಾದ್ಯನೋ ಯಾಕೆ ಯಜಮಾನ್ರೆ? ನಿಮ್ ನಗುನೇ ಆರ್ತಿ.
ನಿಮ್ ಮಾತೆ ಮಂಗಳವಾದ್ಯ. ನೀವೇ ಅಲ್ಲಿ ಬಂದು ನನ್ನ ಕರ್ಕೊಂಡ್ ಹೋಗ್ತೀನಿ ಅಂದ್ರಿ, ಹಾಗೆ ಕರ್ಕೊಂಡ್ ಬಂದ್ರಿ. ಅಷ್ಟು ಸಾಕು ನಂಗೆ. ನಾನೇನ್ ನಿನ್ ಮೇಲೆ ಪ್ರೀತಿ ಹುಟ್ಟು ಬರ್ಲಿಲ್ಲ, ಅಜ್ಜಿಗ್ ನೋವಾಗುತ್ತೆ ಅಂತ ಬಂದೆ. ಹಾಗೆ ಇಬ್ರು ಸಂಸಾರನೂ ಮಾಡ್ಬೋದಲ್ವಾ ರೀ? ಅದು ಈ ಜನ್ಮದಲ್ಲಾಗಲ್ಲ. ಇದಾಯ್ತು, ಅದಾಗಲ್ವಾ? ನನ್ ಮೇಲೆ ನಿಮ್ಗಿರೋ ಪ್ರೀತಿನೇ ಎಲ್ಲ ಮಾಡ್ಸುತ್ತೆ. ಏನ್ರಿ ಏನ್ರಿ? ಮೇಡಮ್ ಬಂದ್ರು, ಮೇಡಮ್ ಬಂದ್ರು, ಮೇಡಮ್ ಬಂದ್ರು. ಏನೋ ಯಾರೋ ಯುದ್ಧದ ಕೈದಿ ಬಿಡುಗಡೆ ಆದ ಹಾಗೆ ಅಷ್ಟು ಕುಣಿತೀಯಲ್ಲ? ಮೇಡಮ್ ಯುದ್ಧ ಕೈದಿ ಅಲ್ಲ ಸರ್, ಸಾರೇ ಪ್ರೇಮ ಕೈದಿ. ಮೇಡಮ್ ಮೇಲಿರೋ ಪ್ರೀತಿಗಾಗಿ ಹೋಗಿ ಕರ್ಕೊಂಡು ಬಂದ್ರು. ಶಟಪ್ ನಡಿ. ನನ್ಗೆ ಇವಳ ಮೇಲೆ ಪ್ರೀತಿ ಗೀತಿ ಏನೂ ಇಲ್ಲ. ಅಜ್ಜಿ ಹೇಳಿದ್ರಲ್ಲ ಅಂತ ಅಜ್ಜಿ ಮೇಲಿರೋ ಗೌರವಕ್ಕೆ ಕರ್ಕೊಂಡ್ ಬಂದೆ. ತಾಳಿ ಕಟ್ಟಿರೋ ಹೆಂಡತಿ ಮೇಲೆ ಪ್ರೀತಿ ಇಲ್ದೇ ಇರತ್ತ ಕಂದ. ನಿನ್ಗೆ ಅಜ್ಜಿ ಮೇಲೆ ಗೌರವ ಇರಬಹುದು, ಅದಕ್ಕೆ ಮೀರಿದ ಜವಾಬ್ದಾರಿ ಹೆಂಡತಿ ಮೇಲಿದೆ. ಅದಕ್ಕೆ ಅವಳನ್ನ ಕರ್ಕೊಂಬಂದೆ. ಇದಕ್ಕೆ ಹೇಳಿದ್ದು ಆಚೆ ಹೋಗ್ಬೇಡ ಅಂತ. ನನ್ ಮಾತ್ ಕೇಳಿದ್ಯಾ? ನೀನೇನ್ ಕಡಿಮೆ ಅಲ್ಲ ಅಂತ ಹೇಳಿ ಆ ಗಂಗಾನ ಅಂಡರ್ ಎಸ್ಟಿಮೇಟ್ ಮಾಡ್ದೆ. ಅವಳು ಬುದ್ಧಿವಂತೆ ಅಂತ ಹೇಳಿದ್ರೆ ನೀನ್ ನಂಬ್ಲಿಲ್ಲ. ಈಗ ನೋಡಿ ಏನಾಯ್ತು. ಹೋಗಿ ಹೋಗಿ ಆ ಗಂಗಾ ಜೊತೆ ಇಟ್ಕೊಂಡಿದ್ಯಾ. ನಮ್ ಪ್ಲಾನ್ ಎಲ್ಲ ಅಪ್ಸೆಟ್ ಮಾಡಿದ್ಯಾ. ಈಗ ಗಂಗಾನ ಹೇಗ್ ಕನ್ವಿನ್ಸ್ ಮಾಡ್ಲಿ, ಅವಳನ್ನ ಹೇಗ್ ಫೇಸ್ ಮಾಡ್ಲಿ? ಸ್ಟಾಪ್ ಇಟ್ ಮಾಮ್. ಗಂಗಾ 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 ಅವಳೇನಾದ್ರೂ ಜೀನಿಯಸ್ಸಾ ಇಲ್ಲ ಗಾಡೆಸ್ಸಾ? ಆಕಾಶದಿಂದ ಏನಾದ್ರೂ ಉದ್ರಿದಾಳ? ಅದ್ಭುತ ಶಕ್ತಿ ಏನಾದ್ರೂ ಇದ್ಯಾ ಅವಳಿಗೆ? ಯಾಕವಳು ಭಜನೆ ಮಾಡ್ತಿರ್ತೀಯ ಮಾಮ್? ನಾನ್ ಮುಂದೆ ಅವಳನ್ನ ಹೋಗ್ಲೇಬೇಡ ಅಂತ ಹೇಳಿದ್ನಾ ಇಲ್ವಾ? ಓಕೆ ನಿತ್ಯ, ಐ ಆಮ್ ಸಾರಿ. ಗಂಗಾ ನಿನ್ನ ನೋಡಿದ್ಲಾ? ಗಂಗಾ, ಜೈ, ನಾಣಿ, ಚಂದ್ರಿಕಾ, ಕೃಷ್ಣ ಎಲ್ರು ನನ್ನ ಹಿಡೋದಿಕ್ಕಂತಾನೆ ಬಂದಿದ್ರು. ಆದ್ರೆ ನಾನು ಯಾರಿಗೂ ಸಿಗ್ಲಿಲ್ಲ, ಕಾಣಿಸ್ಲಿಲ್ಲ. ಸಾಕಾ? ನಾನು ಅವ್ರಿಗಿಂತ ಕ್ಲೆವರ್ ಅಂತ ಒಪ್ಕೋತೀಯಾ? ಥ್ಯಾಂಕ್ ಗಾಡ್. ಇನ್ನೊಂದು ಸಲ ಗಂಗಾನ ಹೊಗಳ್ದೆ ಅಂದ್ಕೋ, ಇಮಿಡಿಯೇಟ್ ಆಗಿ ಹೋಗಿ ಅವಳನ್ನ ಸಾಯಿಸ್ಬಿಡ್ತೀನಿ. ನಿನ್ ಹೊಗಳಿಕೆ ಅವಳ ಆಯಸ್ಸನ್ನ ಕಡಿಮೆ ಮಾಡುತ್ತೆ ಅಂತ ನೆನ್ಪಿಟ್ಕೋ. ಅವಳು ಇನ್ನೂ ಸ್ವಲ್ಪ ದಿನ ಬದುಕ್ಬೇಕಂದ್ರೆ ನಿನ್ ಬಾಯಿಂದ ಅವಳ ಹೆಸರು ಆಗ್ಲಿ ಅವಳ ಬಗ್ಗೆ ಹೊಗಳೋದಾಗ್ಲಿ ಬರ್ಬಾರ್ದು. ಅರ್ಥ ಆಯ್ತಾ? ನಾನು ಬದುಕೆ ಇದ್ದೀನಿ ಅಂತ ಹೇಳೋದಕ್ಕೆ ನನ್ಗೊಂದು ಕ್ಷಣ ಸಾಕು. ನಾನು ಬದುಕೆ ಇದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ಆ ಗಂಗಾಗೆ ಜೀವನ ಇಡೀ ಸಾಕಾಗಲ್ಲ. ಮತ್ತೆ ಹೇಳ್ತಾ ಇದ್ದೀನಿ ಮಾಮ್, ಅವಳಿಗಿಂತ ನಾನೇ ಹೆಚ್ಚು. ಬೀರಿದೆ, ಸ್ನಾಕ್ಸ್ ಎಲ್ಲೋ ತಗೊಂಡ್ ಬಾರ ಹೋಗ. ನಾನ್ ತರ್ತೇನೆ. ಹೋಗ ತರ್ತೇನೆ. ಮಾಮ,
ಒಳ್ಳೆ ಸ್ನಾಕ್ಸ್ ಸಿಕ್ತು ಮಾಮ. ವೆಜ್ಜಾ ನಾನ್ ವೆಜ್ಜಾ? ಚಿಕನ್ ಮಟನ್ ಅಂತ ಕೇಳು ಮಾಮ. ಸ್ನಾಕ್ಸ್ಗೆ ಆಡಾದ್ರೇನು ಕುರಿ ಆದ್ರೇನು ಏನೋ ಒಂದ್ ತಗೊಂಬರೋ. ಒಂದ್ಸಲ ಬಂದ್ ಏನಿದೆ ನೋಡು ಮಾಮ. ಬನ್ನಿ ಎಲ್ಲ ಬನ್ನಿ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ಲ. ಪಕ್ಕ ಇದು ನಾಟಿ ಕೋಳಿನೇ ಮಾಮ. ಇಲ್ಲ ಕಣೋ, ನೋಡಿದ್ರೆ ಗೊತ್ತಾಗಲ್ವಾ, ಬಾಯ್ಲರ್ ಕೋಳಿ. ಯಾವ ಕೋಳಿ ಆದ್ರೇನು ಮಾವ, ಫ್ರೈ ಮಾಡ್ಕೊಳ್ಳೋಣ. ಏಯ್, ಏನೂ ನಡೆದಿಲ್ಲ ಅಂತ ಏನೋ ನಡೆದ ಹಾಗೆ ಹೇಳ್ತಿದ್ಯಾ? ಅಯ್ಯೋ ರಾಮ, ಏನೂ ಆಗ್ಲಿಲ್ಲ ಅಂತಾನೆ ಅಲ್ವಾ ರೀ ನಾನು ಹೇಳಿದ್ದು. ನೀವೇನಾದ್ರೂ ನನ್ನ ಹೀಗೆ ಟಚ್ ಮಾಡಿದ್ರಾ? ನನ್ನ ನೀವೇನಾದ್ರೂ ಗಟ್ಟಿಯಾಗಿ ಹಗ್ ಮಾಡಿದ್ರಾ? ಮುತ್ಕೊಟ್ಟಿದ್ದೀರಾ? ಇದೇನು ಆಗ್ಲಿಲ್ವಲ್ಲ ರೀ, ಏನೂ ಆಗ್ಲಿಲ್ಲ. ಅಜ್ಜಿ, ಇವ್ರು ನಂಗೆ ಏನೂ ಮಾಡ್ಲಿಲ್ಲ. ಮಾವ, ಇವ್ರು ನನ್ನಿಂದ ದೂರನೇ ಇದ್ರು. ಅತ್ತೆ, ಇವ್ರು ನನ್ ಕಡೆನೂ ನೋಡ್ಲಿಲ್ಲ. ಏಯ್, ನಿಲ್ಲಿಸ್ತೀಯಾ? ಏನೇ ಓವರ್ ಆಕ್ಟಿಂಗ್ ಮಾಡ್ತೀಯಾ? ಇವರಿಗೆ ಒಂದು ಕ್ಲಾರಿಟಿ ಕೊಡ್ತಿದ್ದೀನಿ ರೀ, ಅಷ್ಟೇ. ಕನ್ಫ್ಯೂಸ್ ಮಾಡಿ ಕ್ಲಾರಿಟಿ ಅಂತಾಳಲ್ಲ ಚಂದ್ರಿಕಾ. ಅವಳು ಸುಮ್ನೆ ನಮ್ಮ ಹತ್ರ ಕಾಗೆ ಆರಿಸ್ತಿದ್ದಾಳೆ, ಅಲ್ಲೇನೂ ಆಗಿರಲ್ಲ. ಅಜ್ಜಿ, ಇವಳು ಸುಮ್ನೆ ಸುಳ್ಳು ಹೇಳ್ತಿದ್ದಾಳೆ. ನಮ್ಮ ಮಧ್ಯೆ ಏನೂ ಆಗಿಲ್ಲ. ನಡೆದ್ರು ತಾನೇ ನಾವ್ ಏನ್ ಅನ್ಕೊಳ್ತೀವಿ ಜೈ, ನೀವಿಬ್ರು ಗಂಡ ಹೆಂಡತಿ. ಅಯ್ಯೋ ಅಜ್ಜಿ, ನಾವು ಗಂಡ ಹೆಂಡತಿ ಆದ್ರೂ ನಮ್ಮ ಮಧ್ಯ ಏನೂ ನಡ್ತಿಲ್ಲ, ಸತ್ಯವಾಗ್ಲು. ಸರಿ ಅಲ್ವೇನ್ರಿ? ಇವಳನ್ನ ಕರ್ಕೊಂಡ್ ಬಂದಿದ್ದೆ ತಪ್ಪಾಗೋಯ್ತು. ಎಂತ ಕೆಲ್ಸ ಮಾಡಿದ್ಯಮ್ಮ, ಏನಾದ್ರೂ ಆಗಿದ್ದಿದ್ರೆ? ಇವ್ರಿದ್ದಾಗ ನನ್ಗೇನಾಗತ್ತೆ ಅತ್ತೆ? ಒಂದ್ ವೇಳೆ ಜೈ ಬರ್ದೇ ಇದ್ದಿದ್ರೆ? ಬರ್ತಾರೆ ಅನ್ನೋ ನಂಬಿಕೆ ನಂಗಿತ್ತು ಮಾವ. ನಿನ್ನ ನಂಬಿಕೆನೇ ನಿನ್ಗೆ ಶ್ರೀರಾಮನ್ ರಕ್ಷೆ ಅಮ್ಮ. ಹೋಗ್ ಮಲ್ಕೋ, ಹೊತ್ತಾಗಿದೆ. ಅರ್ಧ ರಾತ್ರಿ ಆಯ್ತು, ಈ ವ್ಯಾಯಾಮ ಯಾಕೆ ಹಸ್ಬೆಂಡು? ಯಾಕಿಷ್ಟೆಲ್ಲ ಕಷ್ಟ ಪಡ್ಬೇಕು? ನನ್ನಿಷ್ಟ ಕಡೆ. ನಂಗೊಂದು ಮಾತು ಹೇಳಿ. ಗುಡ್ ನೈಟ್.
ಇದೇನ್ ಟಾರ್ಚರ್ ದೇವ್ರೆ, ಲೈಫಲ್ಲಿ ಇನ್ನೊಂದ್ಸಲ ನುಗ್ಗೆಕಾಯಿ ಮುಖ ನೋಡಬಾರ್ದು. ಕಂಟ್ರೋಲ್ ಮಾಡ್ಕೋ ಜೈ. ಈ ಔಟ್ಪುಟ್ ಇನ್ಪುಟ್ ಏನು ನಿನ್ಗೇನಾದ್ರೂ ಆಗಿದ್ಯಾ? ಏನ್ ಮಾತಾಡ್ತಾನೆ ಚಂದ್ರಿಕೆ ಇವನು? ಏಯ್, ಈ ತರ ಚೀಪ್ ಟ್ರಿಕ್ಗೆ ನಮ್ ಜೈ ಬೀಳಲ್ವೋ? ಅವನು ನನ್ನ ಸೋದ್ರಳಿಯ. ಯಾರ್ ಸೋದ್ರಳಿ ಆದ್ರೂ ಸರಿ, ನುಗ್ಗೆಕಾಯಿ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡ್ಲೇಬೇಕು. ಏಯ್, ನುಗ್ಗೆಕಾಯಿ ಏನಾದ್ರು ದೇವ್ರಾ? ಮನ್ಮಥ ದೇವ್ರು. ಅವಳು ಮನ್ಮಥ ಬಾಣ ಬಿಟ್ರೆ ನಮ್ ಜೈ ಶಿವ ಆಗಿ ಅವಳನ್ನ ಭಸ್ಮ ಮಾಡ್ಬಿಡ್ತಾನೋ. ಮೇಡಮ್, ಆ ಶಿವನು ಕೂಡ ಪಾರ್ವತಿ ದೇವಿನ ಪ್ರೀತಿಸಿದ್ದಾನೆ. ಜೈ ಗಂಗಾನ ಪ್ರೀತಿಸಲ್ಲ. ಇಲ್ಲೋಡು, ಅವಳನ್ನ ಕಣ್ಣೆತ್ ಕೂಡ ನೋಡಲ್ಲ. ನೀವಿನ್ನು ನೋಡೋದ್ರಲ್ಲೇ ಇದ್ದೀರಾ? ನನ್ನ ಪ್ರಕಾರ ಈಗಾಗ್ಲೇ ಕಾರ್ಯನೂ ಮುಗಿದೋಗಿರ್ಬೇಕು ಅನ್ನಿಸ್ತಾ ಇದೆ. ಏನ್ ಕಾರ್ಯನೋ? ಸಾರು ಮೇಡಮ್ ಫಸ್ಟ್ ನೈಟ್ ನಡಿಯಲ್ಲ. ನಡೆದಿದ್ರೆ ನನ್ನ ಸೋದ್ರಳಿಯ ಅಷ್ಟೊಂದು ವೀಕ್ ಅಲ್ಲ ಕಣೋ. ನುಗ್ಗೆಕಾಯಿಗೆ ಚೀಪ್ ಟ್ರಿಕ್ಗೆ ಬೀಳೋನ್ ಖಂಡಿತ ಅಲ್ಲ. ಓಕೆ ಮೇಡಮ್. ಸಾರ್ ಎದ್ದಿದ್ದಾರ ಮೇಡಮ್? ಇನ್ನು ಇಲ್ಲ. ನೋಡಿ, ಈಗ ಟೈಮು 7:30 ಆಗ್ತಿದೆ. ಯಾವಾಗಲೂ 6 o'clock ಎದ್ದು ಜಾಗಿಂಗ್ ಮಾಡೋ ಸಾರು ಇಷ್ಟೊತ್ತಾದ್ರೂ ಅವ್ರು ಎದ್ದಿಲ್ಲ ಅಂದ್ರೆ ಅದ್ರ ಅರ್ಥ ಏನು? ಏಯ್ ನಾಣಿ, ನನ್ ಸೋದ್ರಳಿಯ ಎಂತವನು ಅಂತ ಈಗ್ಲೇ ತೋರಿಸ್ತೀನಿ. ಡೋರ್ ತಟ್ಟೋ. ಸಾರಿ ಮೇಡಮ್, ನಮ್ ಸರ್ನ ಮೇಡಮ್ನ ನಾನು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ. ಅಲ್ಲವ್ರೇನೋ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಈಗ ನಿದ್ರೆ ಮಾಡ್ದಿರೋ ತರ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ್ಯಲ್ಲ. ಏನೂ ಆಗಿರಲ್ಲ, ಆರಾಮಾಗಿ ನಿದ್ರೆ ಮಾಡ್ತಿರ್ತಾರೆ. ಏನ್ರಿ, ನೀವ್ ಬಾಗಲ್ ತಟ್ರಿ. ಹೊರಗ್ ಬಂದು ಗಂಗಾ ನನ್ ಹೊಡಿದ್ರೆ? ಕರೆಕ್ಟ್ ಸರ್, ಹೊಡೆದ್ರು ಹೊಡಿಬಹುದು. ಸ್ವಲ್ಪ ಯೋಚನೆ ಮಾಡಿ. ನಾವ್ಯಾಕೆ ಯೋಚನೆ ಮಾಡ್ಬೇಕು? ನಾವ್ ಯಾವ್ದಕ್ಕೂ ಯೋಚನೆ ಮಾಡಲ್ಲ. ಜೈ ಜೈ ಇಷ್ಟು ಬೇಗ ಬಂದಿದ್ದೀರಲ್ಲ ನಾನಿ ಅವ್ರೆ? ಸಾರಿ ಮೇಡಮ್, ಆಗ್ಲೇ ಟೈಮ್ 8 ಗಂಟೆ ಆಯ್ತು. ಅಯ್ಯೋ ರಾಮ, ಆಗ್ಲೇ 8 ಆಗ್ಬಿಡ್ತಾ? ರಾತ್ರಿನೇ ಅವ್ರಿಗೆ ಹೇಳ್ದೆ ಬೇಗ ನಿದ್ರೆ ಮಾಡೋಣ ಅಂತ, ಕೇಳಿಲ್ವಲ್ಲ?
ಮಾಡ್ದೆ ಏನು, ಕಂಟ್ರೋಲ್ ಮಾಡ್ಕೊಳ್ಳೋದ್ರಲ್ಲಿ ಪ್ರಾಣನೇ ಬಾಯಿಗೆ ಬಂದಿತ್ತು. ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಬೇಕು. ಕಾಯಿ ಹಣ್ಣು ಹೂವೆಲ್ಲ ನಂಗೇನ್ ಮಾಡುತ್ತೆ ನಾಣಿ? ನಾನು ಸೂರ್ಯವಂಶದ ಜೈಸೂರ್ಯ. ಹೋಗಿ ಆ ಬಾಲ ಇಲ್ದಿರೋ ಮಂಗ ಗಂಗಂಗ್ ಹೇಳು, ಅವಳು ತಲೆ ಕೆಳಗಾಗಿ ತಪಸ್ ಮಾಡಿದ್ರು ಈ ದೇವ್ರು ಯಾವ ವರನೂ ಕೊಡಲ್ಲ ಅಂತ. ಅವಳು ಯಾವ ಆಟ ಆಡಿದ್ರು ಈ ಜೈ ಸೋಲೋದಿಲ್ಲ ಅಂತ. ಹಾಗೆ ಯಾವ್ದಕ್ಕೂ ಬಗ್ಗೋನು ಅಲ್ಲ. ಹಲೋ, ಅದು ಕಣೋ ನನ್ ಸೋದರಳಿ ಅಂದ್ರೆ. ಹಾ, ದಟ್ ಈಸ್ ಜೈ. ನುಗ್ಗೆಕಾಯಿ ಅಂತೆ, ನುಗ್ಗೆಕಾಯಿ. ಸರ್, ಚಂದ್ರಿಕಾ, ಆ ಗಂಗಾ ಎಲ್ರ ಮುಂದೆ ಮಾರ್ಕ್ಸ್ ಹೊಡ್ಕೊಂಡ್ಲು. ಜೈ ಮನ್ಸು ಗಂಗಾ ಕಡೆ ತಿರುಗೋದ್ರಲ್ಲಿ ಏನಾದ್ರೂ ಮಾಡು. ನೀವು ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರು ಗಂಗಾ ಮೇಡಮ್ ಗ್ರೇಟ್ ಸರ್. ಏನ್ ದೊಡ್ಡ ಗ್ರೇಟಾ? ಪ್ಯಾಕೆಟ್ ಹಾಲ್ಗಿಂತ ನಾವ್ ಕರಿಯೋ ಹಾಲೆ ಪ್ಯೂರ್ ಅಂತ ಹೇಳೋದಕ್ಕ? ಇಲ್ಲ ಮನೆಗೆ ಎಮ್ಮೆ ತಂದಿದ್ದ, ಯಾಕೆ ನಮ್ಗಾಗಲ್ವೇನೋ? ಇಷ್ಟು ದಿನ ಯಾಕೆ ಮಾಡ್ಲಿಲ್ಲ ಅತ್ಗೆ? ಈ ಕೆಲ್ಸ ನಾವ್ ಯಾವಾಗ್ಲೂ ಮಾಡೋಣ ಅಂದ್ಕೊಂಡಿದ್ವಿ. ಯಾವ ಕೆಲಸ ಸರ್? ಎಮ್ಮೆ ತಂದು ಹಾಲ್ ಕರಿಯೋದು. ಅದೇನಂತ ತಮಾಷೆ ವಿಷಯ ಅನ್ಕೊಂಡ ಬಾವ? ಅದೇನಂತ ಕಷ್ಟದ ಕೆಲ್ಸನ ಅಣ್ಣ? ಮತ್ತೆ ಹಿಂದೆಲ್ಲ ನಾನು 2 ಕೈಲಿ 2 ಲೀಟರ್ ಹಾಲು ಕರಿತಿದ್ದೆ ಗೊತ್ತಾ? ಈಗ ಕರ್ದ್ ನೋಡಿ ಚಿಕ್ಕಪ್ಪ. ಅಯ್ಯೋ, ನಾನಾ? ಮತ್ತೆ ಹಿಂದೆಲ್ಲ ನೀವೇ ಅಲ್ವಾ ಸರ್ 2 ಕೈಲು 2 ಲೀಟರ್ ಹಾಲು ಕರೆದಿದ್ದು? ನನ್ಗೆ ನಾನೇ ಹೊಡ್ಕೊಂಡೆ. ಏನ್ ಮಾಡ್ಲಿ? ಹಾಲ್ ಕರಿ ಬಾವ, ಕಾಫಿ ಕುಡಿಯೋ ಟೈಮ್ ಆಯ್ತು. ಏನ್ರಿ ಇವ್ರು ನಮ್ಮನ್ನ ಕಡಿಮೆ ಅಂತ ಅನ್ಕೊಂಡಿದ್ದಾರೆ. ಹಾಲ್ ಕರ್ದು ನಮ್ ವ್ಯಾಲ್ಯೂ ಜಾಸ್ತಿ ಮಾಡ್ರಿ. ಸಪೋರ್ಟ್ ಮಾಡ್ತೀಯ ಅಂದ್ಕೊಂಡ್ರೆ ಫಿಟ್ಟಿಂಗ್ ಇಡ್ತೀಯಲ್ಲೇ. ಲೈಫಲ್ಲಿ ಕಾಫಿ ರೂಪದಲ್ಲಿ ಬಿಟ್ರೆ ಹಾಲನ್ನ ಡೈರೆಕ್ಟ್ ಆಗಿ ಯಾವತ್ತೂ ನೋಡ್ಲಿಲ್ಲ. ಅಬ್ಬ ಹೋಗ್ರಿ ಹೋಗ್ರಿ. ನಿಮ್ಮತ್ತೆ ಮಾವಂಗೆ ಆಗ್ಲಿಲ್ಲ, ನೀವೇನಾದ್ರೂ ಟ್ರೈ ಮಾಡ್ತೀರಾ ಯಜಮಾನ್ರೆ? ಕೋಟಿ ಕೋಟಿ ಸಂಪಾದನೆ ಮಾಡೋ ಸರ್ಗೆ ಹಾಲ್ ಕೊರೆಯೋದು ಒಂದು ಲೆಕ್ಕನ ಮೇಡಮ್? ಇನ್ವೆಸ್ಟರ್ಸ್ ಹತ್ರ ಮನಿನ ಹಿಂಡದಂಗೆ ಎಮ್ಮೆ ಹತ್ರನೂ ಹಾಲು ಚೆನ್ನಾಗಿ ಹಿಂಡ್ತಾರೆ. ಹೌದಾ ಯಜಮಾನ್ರೆ? ಎಲ್ಲಿ ಒಂದ್ಸಲ ಕರ್ದು ತೋರ್ಸಿ. ನಾಣಿ, ಹಾಲ್ ಕರೀರಿ ಅಂದ್ರೆ ಕಣ್ ಬಿಡ್ತೀರಲ್ಲ ಯಜಮಾನ್ರೆ? ಏಯ್, ಹಾಲ್ ಕರಿತೀನಿ ಅಂತ ನಾನು ಹೇಳಿದ್ನಾ? ನನ್ಗೇನ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡ? ಹಾಲ್ ಕರಿಯೋದು ಕೂಡ ಒಂದ್ ಕೆಲ್ಸಾನೇ. ಈ ಕೆಲ್ಸ ನಿಮಗೆ ಬರಲ್ಲ ಅಂದ್ರೆ ಹೇಳಿ. ಏನ್ ಮಾತಾಡ್ತಿದ್ದೀರಾ ಮೇಡಮ್? ನಮ್ ಸಾರ್ಗೆ ಬರ್ದಿರೋ ಕೆಲ್ಸನೇ ಇಲ್ಲ. ಅವ್ರು ಆಲ್ರೌಂಡರ್ ಮೇಡಮ್. ನಾಣಿ, ಆಲ್ ರೌಂಡರಾ? ಎಲ್ಲಿ ಈ ಎಮ್ಮೆ ಸುತ್ತ ಒಂದ್ ರೌಂಡ್ ಹಾಕಿ ಬರೋ ಕೇಳಿ ನೋಡೋಣ. ಏನು ಆ ಎಮ್ಮೆಗೆ ಹೆದರ್ತೀನಿ ಅನ್ಕೊಂಡ್ಯಾ? ಇದೇನ್ ಮೇಡಮ್, ಸಾರ್ ಅಂದ್ರೆ ಯಾರು ಅನ್ಕೊಂಡಿದ್ದೀರಾ? ಬಾಹುಬಲಿ ಸಿನಿಮಾದಲ್ಲಿ ಬಲ್ಲಾಳ ದೇವನಂತವ್ರು. ಹಸು ಆಗ್ಲಿ, ಎತ್ತಾಗ್ಲಿ, ಎಮ್ಮೆ ಆಗ್ಲಿ, ಕೊನೆಗೆ ಗೂಳಿ ಆದ್ರೂ ಕೂಡ ಅದನ್ನ ಹಂಗೆ ಪಳಗಿಸ್ಬಿಡ್ತಾರೆ. ಹೌದಾ?
ನಾಣಿ ಇವತ್ತ್ಯಾಕ್ ನನ್ ಬಗ್ಗೆ ಓವರ್ ಬಿಲ್ಡಪ್ ಕೊಡ್ತಿದ್ಯಾ? ನೀವ್ ಯಾವುದ್ರಲ್ಲೂ ಸೋಲ್ಬಾರ್ದು ಸರ್, ನೀವ್ ಎಲ್ಲೋ ಇರ್ಬೇಕು. ಇದೆಲ್ಲ ನನ್ ಮೇಲಿನ ಪ್ರೀತಿಗ ಇಲ್ಲ ದ್ವೇಷಕ್ಕ ನಾಣಿ? ನಿಮ್ಮೇಲ್ ನನಗೇನ್ ಸರ್ ದ್ವೇಷ? ಏನ್ರಿ ಹಾಲ್ ಕರೀರಿ ಅಂದ್ರೆ ನಾಣಿಯವ್ರ ಹತ್ರ ಅರಟೆ ಹೊಡಿತಾ ಇದ್ದೀರಾ? ಬನ್ನಿ. ಎಕ್ಸ್ಕ್ಯೂಸ್ ಮೀ ಎಮ್ಮೆ ಅವರೇ, ನಾನ್ ಬೇಕು ಅಂತ ಬರ್ಲಿಲ್ಲ. ಆ ಮೆಂಟಲ್ ದುಡಿದು ನೀವು ಸ್ವಲ್ಪ ಕೋಪರೇಟ್ ಮಾಡಿದ್ರೆ ಸ್ವಲ್ಪ ಹಾಲು ಕರ್ಕೋತೀನಿ. ಓಕೆನಾ? ಓಕೆ. ಅಯ್ಯೋ, ಗಂಗಾ ಏನಾಯ್ತು? ಯಾರನ್ನು ಹುಡುಕ್ತಿದ್ಯಾ? ಏನಾಯ್ತು ಗಂಗಾ? ಏನೋ ಮಾತಾಡ್ಬೇಕು ಅಂತ ಅಲ್ಲಿ ನೀನ್ ಆ ರೂಮ್ಗೆ ಯಾಕೆ ಹೋಗ್ತಿದ್ಯಾ? ಸುಮ್ನೆ ನೋಡ್ರೋಣ ಅಂತ. ನೋಡೋದಕ್ಕೆ ಅದ್ರಲ್ಲೇನಿದೆ? ನೋಡಿದ್ರೆ ಗೊತ್ತಾಗತ್ತಲ್ಲ ಮೇಡಮ್ ಏನಂತ. ಮೈ ಗಾಡ್, ನಿತ್ಯ ಸಿಕ್ಕಾಕೋತಾಳೆ. ಏನ್ ಮಾಡ್ಲಿ? ಆ ರೂಮ್ ಖಾಲಿ ಇದೆ ಗಂಗಾ, ಏನೂ ಇಲ್ಲ ಅಲ್ಲಿ. ಏನು ಇಲ್ದೇ ಇದ್ರೆ ಯಾಕೆ ಮೇಡಮ್ ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋದು?
ತಲೆಮಾರಲ್ಲೂ ಕೂಡ ಶಾಪ ಹಿಂದೆ ನಿತ್ಯ ಅಸ್ಥಿನ ಜೈ ಕೈಯಿಂದ ಗಂಗೆಗ್ ಸೇರ್ಸಿ ಅಂತ ಶಾಸ್ತ್ರಿಗಳು ಹೇಳಿದಾರೆ. ಅದಿದ್ಯೋ ಇಲ್ವೋ ರೂಪಾಗ್ ಫೋನ್ ಮಾಡಿ ಕೇಳಿ, ಇದ್ರೆ ತಗೊಂಡ್ ಬರೋದಕ್ ಹೇಳು. ಚೆನ್ನಾಗಿದೆ ಅಜ್ಜಿ. ಮೊನ್ನೆ ಅವನ ಹತ್ರ ಪಿಂಡ ಇಡ್ಸಿದ್ರಿ, ಇವತ್ತು ಅಸ್ಥಿನ ಗಂಗೆಲ್ ಸೇರಿಸ್ತಾ ಇದ್ದೀರಾ. ಅವಳೇನಾದ್ರೂ ಇವನ್ ಹೆಂಡ್ತಿನ ಇವನ್ನ ಮದ್ವೆ ಮಾಡ್ಕೊ ಅವಳು ಬದುಕಿದಾಳೆ ಅನ್ನೋದಕ್ಕೆ ಸಾಕ್ಷಿ ನಿತ್ಯನ ಹೊರಗೆಳೆಯೋ ಬ್ರಹ್ಮಾಸ್ತ್ರ. ಮನುಷ್ಯ ಸತ್ಮೇಲಲ್ವಾ ಅಸ್ಥಿ ಹೊರಗ್ ಬರೋದು. ಅಸ್ಥಿಯಿಂದ ಮನುಷ್ಯನ ಹೊರಗ್ ಹೇಗ್ ಕರ್ಸೋದು? ಕರೆಕ್ಟ್ ಆಗಿ ಹೇಳಿದ್ರಿ. ನಿತ್ಯ ಸತ್ಮೇಲಲ್ವಾ ಅವಳ ಅಸ್ಥಿ ತಗೊಂಡ್ ಬರೋದು. ನಿತ್ಯ ಸತ್ತಿಲ್ಲ ಅಂತ ನಮ್ಮಿಬ್ರಿಗ್ ಗೊತ್ತು. ಅವಳು ಬದುಕೆ ಇರೋದು ನಾವ್ ಕಣ್ಣಾರ ನೋಡಿದೀವಿ. ಈಗ ಅವಳ ಅಸ್ಥಿ ತರ್ತೀನಿ ಅಂತ ಗಂಗಾ ಜೈ ಅಲ್ಲಿ ಹೋದ್ರು. ಅವಳು ಬದುಕಿದ್ರೆ ಅವಳ ಅಸ್ಥಿ ಹೇಗ್ ತರ್ತಾರೆ? ಹೌದು, ಹೇಗ್ ತರ್ತಾರೆ? ಆಗಲ್ವಲ್ಲ. ಇಲ್ಲೇ ನಿತ್ಯ ನಮಗ್ ಸಿಕ್ಕಾಕೊಳ್ಳೋದು. ನಿತ್ಯ ಸತ್ ಹೋದ್ಲು ಅಂತ ಜೈನ ನಂಬ್ಸೋದಿಕ್ಕೆ ರೂಪ ಗಂಗಾ ಸೇರಿ ಸತ್ತಿರೋ ಯಾರ್ದೋ ಅಸ್ಥಿನ ನಿತ್ಯ ಅಸ್ಥಿ ಅಂತ ಜೈಗೆ ಕಟ್ತಾರೆ. ಆ ಕಳಶನ ಜೈ ಗಂಗೆಲ್ ಬಿಡೋದಕ್ಕೆ ಮನೆಗ್ ತರ್ತಾನೆ. ಅದನ್ನ ನಾವು ಕದಿಬೇಕು. ಅಸ್ಥಿ ಕದಿಯೋದೇನು ಚಂದ್ರಿಕಾ? ಅಸಹ್ಯವಾಗಿ. ಅದೇನಾದ್ರೂ ಆಸ್ತಿನ ಹೊಡ್ಕೊಳ್ಳೋಕೆ? ಅದು ಅಸ್ಥಿ ಅಲ್ಲ ರೀ, ಆಧಾರ ಅಂತ ಹೇಳಿಲ್ವಾ? ಓ, ಅದನ್ನ ಕದ್ದು ಗಂಗೆಯಲ್ಲಿ ಬಿಡದೆ ಯಾವ್ದಾದ್ರೂ ಮೋರಿಗೆ ಚೆಲ್ಬಿಟ್ರೆ ಬದುಕಿರೋ ನಿತ್ಯಗೆ ಕೋಪ ಬಂದು ಹೊರಗ್ ಬರ್ತಾಳೆ ಅಂತ ನಿನ್ ಪ್ಲಾನ್ ಅಲ್ವಾ? ನನ್ಗೆ ಅರ್ಥ ಆಯ್ತು. ಮೋರಿಲ್ ಎಸಿಬೇಕಾಗಿರೋದು ಅದನ್ನಲ್ಲ, ನಿಮ್ ದೊಡ್ಡ ತಲೆನ.
ಆಧಾರನೇ ಮೋರಿಲ್ ಚೆಲ್ಲಿ ಏನ್ ಮಾಡ್ತೀರಾ? ಮತ್ತೆ ನೀನೇನ್ ಮಾಡ್ತೀಯಾ? ಅದನ್ನ DNA ಟೆಸ್ಟ್ ಕಳಿಸಿ ಅವು ನಿತ್ಯ ಅಸ್ಥಿನೇ ಅಲ್ಲ ಅಂತ ಜೈಗೆ ಪ್ರೂವ್ ಮಾಡ್ತೀನಿ. ನಿತ್ಯ ಬದುಕೆ ಇದ್ದಾಳೆ ಅಂತ, ಗಂಗಾ ರೂಪ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಜೈಗೆ ಅರ್ಥ ಆಗೋ ಹಾಗೆ ಮಾಡ್ತೀನಿ. ಜೈಗೆ ಅವರೆಲ್ಲ ಸೇರಿ ಇನ್ನೂ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಗೋ ಹಾಗೆ ಮಾಡ್ತೀನಿ. ಸೂಪರ್ ಚಂದ್ರಿಕಾ, ನಿನ್ ಮಾತಿಗೆ ಎದುರೇ ಇಲ್ಲ. ನೀನ್ ಹೇಳ್ದ ಹಾಗೆ ಅದು ಅಸ್ಥಿ ಅಲ್ಲ, ನಿತ್ಯನ ಹಿಡಿಯೋ ಆಧಾರ ಅದು. ನಿತ್ಯ ಬದುಕಿದಾಳೆ ಅಂತ ಗೊತ್ತಾದ ತಕ್ಷಣ ಜೈ ಗಂಗಾನ ಹೊರಗ್ ಹಾಕ್ತಾನೆ. ಜೈ ಹತ್ರ ಚೀಟಿಂಗ್ ಕೇಸ್ ಹಾಕ್ಸಿ ಆ 3 ಜನರನ್ನ ಜೈಲಿಗೆ ಸೇರಿಸಿ ಚಿಪ್ ಹಿಡ್ಕೊಳ್ಳೋ ಹಾಗೆ ಮಾಡ್ತೀನಿ. ಹಾ, ನಮ್ಗೆ ಎಮ್ಮೆಯಿಂದ ಒದಿಸಿದ್ಲಲ್ಲ, ಆ ಗಂಗಾನ ಜೈಲಲ್ಲಿ ಕಂಬಿ ಎಣ್ಸೋ ಹಾಗೆ ಮಾಡಿ, ಜೈಲಿನ ಕೆಲಸ ಮಾಡಿ ಕಣ್ಣೀರ್ ಹಾಕೋ ಹಾಗೆ ಮಾಡ್ಲೇಬೇಕು. ನಮಗ್ ಕಷ್ಟ ಕೊಟ್ಟವ್ರು ಯಾರು ಸುಖ ಪಡೋದಕ್ಕೆ ಬಿಡಬಾರ್ದು. ನಾವು ಪಟ್ಟಿರೋ ಕಷ್ಟಕ್ಕೆ 10ರಷ್ಟು ಕಷ್ಟ ಅವ್ರು ಪಡೋ ಹಾಗೆ ಮಾಡ್ತೀನಿ. ಛೇ, ಮನೇಲಿರೋ ಅಸ್ಥಿ ತರೋದಕ್ಕೆ ಇಷ್ಟೊತ್ತು ಯಾಕೆ ನಾಣಿ? ಹೋಗಿ ನೋಡು ಅಂತೀರಾ ಸರ್? ರೂಪಾ ಮೇಡಮ್ ಯಾಕೆ ಲೇಟ್ ಮಾಡ್ತಿದ್ದಾರೆ? ಅಸ್ಥಿ ಇದ್ಯಾ ಇಲ್ವಾ? ಮಾಮ್, 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 ಡೋರ್ ಓಪನ್ ಮಾಡು. ನಿತ್ಯ, ನಿತ್ಯ, ನಿನ್ ಟೆನ್ಷನ್ ನನಗೆ ಅರ್ಥ ಆಯ್ತು ಮಾಮ್. ನಿನ್ಗೆ ಹೆಲ್ಪ್ ಮಾಡೋಕೆ ಬಂದಿದ್ದು. ತಗೋ. ಏನಿದು? ನನ್ನ ಅಸ್ಥಿ. ನಿತ್ಯ, ಈ ರೀತಿ ಸಿಚುವೇಶನ್ ಬರುತ್ತೆ ಅಂತ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಮಾಮ್. ಛೇ, ಇಲ್ಲಿ ಬರೋದೇ ಟೈಮ್ ವೇಸ್ಟ್ ಅನ್ಕೊಂಡ್ರೆ ಇನ್ನೂ ಟೈಮ್ ಕಿಲ್ ಮಾಡ್ತಿದ್ದಾರೆ. ಇಟ್ಟವರು ಅಸ್ಥಿ ಬೇಕು ಅಂತ ಕೇಳಲ್ವಾ? ಅದಕ್ಕೆ ನನ್ ಜಾಗ್ರತೆಯಲ್ಲಿ ನಾನಿದ್ದೆ. ಈ ಬೂದಿ ತಗೊಂಡ್ ಹೋಗಿ ಅವ್ರ ಮುಖಕ್ಕೇಸಿ